Okay, so it make very interesting now. Okay, ಏನ್ ಮಾಡೋಣ ಇವಾಗ ಇಂಟ್ರೆಸ್ಟಿಂಗ್ ಮಾಡೋಣ. ಓಕೆ, ಅಂಡ್ ಆಮೇಲೆ ನೀವು ಫಸ್ಟ್ ಹೇಳಿದಿರ ಅಂತ ಬಿಡೋದಿಲ್ಲ, ಆಮೇಲೆ ನಿಮ್ಮನ್ನ ಬೇರೆ ಕ್ವಶನ್ ಕೇಳ್ತೀನಿ. ಮತ್ತೆ ಕ್ವಶನ್ ಕೇಳ್ತೀನಿ. 10 ಲಕ್ಷದಿಂದ ಶುರು ಮಾಡಿದವ್ರು 3 ಕೋಟಿ ಮಾಡ್ತಾ ಇರೋರು ಯಾರು, ಬೆಂಗಳೂರಿಂದ ಮೈಸೂರಿಗೆ ಹೋಗಿರೋರು ಯಾರು ಅಂತ ಕೇಳ್ಬೋದು. ಹಿಂಗ್ ತೋರ್ಸೋದಾಗಿಲ್ಲ, ಹೆಸರು ಹೇಳ್ಬೇಕು. ಏನ್ ಮಾಡ್ಬೇಕು? ಹೆಸರು ಹೇಳ್ಬೇಕು. ಸೊ ಏನವ್ರ ಹೆಸರು? ವೋಟರ್ ಐಡಿ ಪ್ರಾಬ್ಲಮ್ ಮಾಡ್ದಂಗೆ ಆಯ್ತು. ರೈಟ್, ಸೊ ಏನಾರ ಹೆಸರು ಹೇಳಿದ್ರೆ ಚೇಂಜ್ ಆಗ್ಬಿಡುತ್ತೆ. ಏನವ್ರ ಹೆಸರು? ಏನ್ ಡಿಸ್ಟ್ರಿಬ್ಯೂಟರ್ ಅವರು? ಯಾವ ಕಂಪ್ನಿ? I see your memory gives you money. Good morning, all of you. Many circles join. All of you join the circle. So memory gives money. Let's say construction is too near. Okay, Bata wholesale dealer jothe idare. So you know whom to talk now, right? Okay, Mysore ಯಾವುದು ಪ್ರಾಜೆಕ್ಟ್ ಬಂತು, ಯಾರು ಮಾತಾಡಬೇಕು ಇವಾಗ? So this is how the connection will be. Muhammad Ali, right? Muhammad Ali ಇನ್ನೊಂದು ಹೆಸರು ಬಾಕ್ಸರ್ ಆಲ್ಸೋ. ಅವರು ಹಾಗೆ ಕಾಣಿಸ್ತಾ ಇದ್ದಾರೆ. ಓಕೆ, ಮೊದಲನೇ ವ್ಯಕ್ತಿ ಹೆಸರು ಯಾರು? ಫಸ್ಟ್ ಪರ್ಸನ್ ಯಾರು? ಬಿಟೆಕ್ ಮಾಡಿದ್ರೆ ಎಂಟೆಕ್ ಮಾಡಿದ್ರೆ ಎಲ್ಲ ಮುಗಿಸಿದ್ದಾರೆ. ಏನಲ್ಲಿ ಮಾಡಿದ್ರೆ ಈವ್ನಿಂಗ್ ಅಲ್ಲಿ ಮಾಡಿದ್ರೆ ಎಂಟೆಕ್ ಮಾರ್ನಿಂಗ್ ಅಲ್ಲಿ ಮಾಡಿದ್ರು, ಈವ್ನಿಂಗ್ ಏನ್ ಮಾಡಿದ್ರು? ಜಾಬ್ ಮಾಡಿದ್ರು. ಬೆಂಗಳೂರು ಬಂದು ಯಾವ ವರ್ಷದಲ್ಲಿ? ಎಷ್ಟು ವರ್ಷದ ಕನ್ಸ್ಟ್ರಕ್ಷನ್ ಇರೋದು? ಓಕೆ, ಗುಡ್. ಎಷ್ಟು ಕೋಟಿ ಆಸ್ತಿ ಮಾಡ್ಬೇಕಂತಿದ್ದಾರೆ? ನೋಡಿದ್ರೆ ಇವಾಗ ನಾನು ಏನ್ ಕ್ವಶನ್ ಕೇಳ್ಬೋದು ಅಂತ. ಓಕೆ, ಬಾತ್ರಾ ಅವರು ಎಷ್ಟು ಜನ ಪಾರ್ಟ್ನರ್ಸ್ ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈ ಲೆವೆಲ್ ಕೇಳ್ತೀನಿ. ಸೊ ಯುವರ್ ಮೆಮರಿ ಶುಡ್ ಬಿ ವೆರಿ ಶಾರ್ಪ್. ಇನ್ನೊಬ್ರು ಮಾತಾಡ್ಬೇಕಾದ್ರೆ ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ಬಿಡಿ. ನಾನೇನ್ ಮಾತಾಡ್ಬೇಕು, ನಾನೇನ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ. ಅರ್ಥ ಆಯ್ತಾ ಇವಾಗ? ಸೊ ಮೆಮೊರಿ ಹೆಂಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು? ಯಾರಾದ್ರೂ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ದನ್ನ ರಿಪೀಟ್ ಮಾಡ್ಬೇಕು ಮೈಂಡಲ್ಲಿ. ಮೊಹಮ್ಮದಲ್ಲಿ ಬೆಂಗಳೂರವರು, ದೇಸಿರುವಲ್ಲಿ ಬಾತ್ಲಾ, ಮೈಸೂರಿಗೆ ಹೋದ್ರು, 10 ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ರು, 5 ಜನ ಪಾರ್ಟ್ನರ್ಸು, ಇವತ್ತು 3 ಕೋಟಿ ಬೆಳೆದಿದೆ. ಅಂಡ್ ಇಂಡಿಯಾದಲ್ಲಿ ಟಾಪ್ ಬೆಳಿಬೇಕು. BTF ಜಾಯಿನ್ ಆಗಿರೋದು ಏನಕ್ಕೆ ಅವರು? 100 crore ಮಾಡ್ಲಿಕ್ಕೆ. ಏನ್ ಮಾಡಿದಾರ? ಒಳಗಡೆ ರಿಕಾಲ್ ಆಗ್ತಾರೆ ಅವ್ರು ಹೇಳಿದ್ದೀನ. ಯೂಶಲಿ ನಾವು ಮಾತಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ನಾನೇನು ಮಾತಾಡಿ, ನಾನು ಎಷ್ಟು ಚೆನ್ನಾಗಿ ಮಾತಾಡ್ಲಿ, ನಾನು ಎಷ್ಟು ಇಂಪ್ರೆಸಿವ್ ಆಗಿ ಮಾತಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬೇರೆ ಹೇಳೋದು ನಮ್ಮ ಮಿಷನ್ಗೆ ಅರ್ಥ ಆಗ್ತಾ ಇದೆಯಾ? ಗುಡ್ ಪರ್ಸನ್, ಗುಡ್ ಬಿಸ್ನೆಸ್ ಮ್ಯಾನ್ ಅಪೋಸಿಟ್ ಪರ್ಸನ್ ಕಂಪ್ಲೀಟ್ಲಿ ಕೇಳಿಸ್ಕೊಂಡ್ರಿ, ಅರ್ಥ ಮಾಡ್ಕೊಂಡ್ರಿ, ಸಖತ್ ವ್ಯಾಲ್ಯೂಬಲ್. ಲಿಸನಿಂಗ್ ವೆರಿ ಕ್ಲಿಯರ್. 15 ವರ್ಷ ಆದ್ಮೇಲೆ ಸಿಕ್ಕಿದ್ರು ನಾನು 3 ಸತಿ ನಿಮ್ಮ ಜೊತೆ ಮಾತಾಡಿದ್ದೀನಿ ಅಂದ್ರೆ ಐ ವಿಲ್ ಟೆಲ್ ನಾವು ಎಲ್ಲಿ ನಿಲ್ಸಿದ್ವಿ ಮಾತಾಡಿಂದ ಶುರು ಮಾಡಿ. ಯಾಕಂದ್ರೆ ಒಂದು ಅರ್ಥ ಆಗಿದೆ ಲೈಫಲ್ಲಿ, ಎಷ್ಟು ಜನಕ್ಕೆ ಹಣ ಬೇಕು? ಪಕ್ಕ. ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಜಾಸ್ತಿ ಮೆಮೊರಿ ಇರ್ಬೇಕು. ಮೆಮೊರಿ. ಸೊ ಇವತ್ತು ಬೂಟ್ ಕ್ಯಾಂಪ್ ಅಲ್ಲಿ ನಿಮಗೆ ಆಕ್ಚುಲಿ ಬರೀ ಏನ್ ಹೇಳ್ಕೊಡ್ತೀನಿ ನನಗೂ ಗೊತ್ತಿಲ್ಲ, ಒತ್ತಲ್ಲಿ ಮೆಮೊರಿ ಅಂತ ಜಾಸ್ತಿ ಮಾಡ್ತೀನಿ. ಕರೆಕ್ಟ್? ಸೂಪರ್. ಹ್ಯಾಪಿನಾ? ನೀವು ಅನ್ಕೊಂಡಿರೋದಕ್ಕಿಂತ ಏನೇನೋ ಎಕ್ಸ್ಟ್ರಾ ಸಿಗುತ್ತೆ. ಕಂಗ್ರಾಚುಲೇಷನ್ ಯಾರೆಲ್ಲ ಬಂದಿದ್ದೀರಾ ಬೂಟ್ ಕ್ಯಾಂಪ್. ನಿಮ್ ಸರ್ಕಲ್ ಇದೆ, ಎಲ್ಲರೂ ಕಾಣಿಸ್ಬೇಕು. ಬೇಕಾದ್ರೆ ಸ್ವಲ್ಪ ವಿಲ್ ಸ್ಪ್ರೆಡ್. ಓಕೆ, ಡಾಕ್ಟರ್ ನಮಸ್ಕಾರ. ಎಲ್ಲರೂ ನೋಡ್ಬೇಕು. ಮೊಹಮ್ಮದ್ ಅಲ್ಲಿ ಯಾರು ಅಂದ್ರೆ ಅವರು ತೋರಿಸ್ಬೇಡಿ. ಹಿಂಗೋಗ್ಬಿಡಿ ಸರ್. ಅದು ಇಲ್ಲಿ ಬನ್ನಿ, ಎಲ್ಲ ಮೇಲ್ಗಡೆ ಹೊರಗಡೆ ಹುಷಾರ್ ಬೈಕ್ ಇದೆ. ಆ ಬೈಕ್ ತೆಗೆದ್ಬಿಡಿ, ಹಿಂದೆ ಜೋಡಿಸ್ಬಿಡಿ. ಗುಡ್. ನೆಕ್ಸ್ಟ್ ಯಾರು ಪರಿಚಯ ಮಾಡ್ಕೊಡ್ತೀರಾ? ಸರ್, ನನ್ನ ಹೆಸರು ಸುರೇಶ್ ಅಂತ. ಏನು ಹೆಸರು? ಸುರೇಶ್. ಏನು ಹೇಳ್ಬೇಕು?
ನಿಮ್ಗೆಲ್ಲರಿಗೂ ನಾನು ಪ್ರಾಕ್ಟೀಸ್ ಮಾಡಿಸ್ದೆ. ಓಕೆ ಸರ್ ನಾನೇನಂತ ಎಜುಕೇಷನ್ ಅಲ್ಲ, ನಾನು ಮಾಡಿರೋದು 10th. ಯಾಕೆಂದರೆ ನನಗೆ ಎಜುಕೇಷನ್ ಮಾಡೋಕ್ಕೆ ನಾನು ಸ್ವಲ್ಪ ಎಜುಕೇಷನ್ ಮಾಡೋಕ್ಕಂತ ಕಂಫರ್ಟಬಲ್ ಇದ್ದಿರಲಿಲ್ಲ ಫ್ಯಾಮಿಲಿಗೆ. ಅದರಿಂದ 10th ಗಂಟ ಮಾಡಿದೆ. ಆಮೇಲೆ ನಿಮಗೆ ಯಾಕೋ ಜಾಬು ಇದು ಮಾಡ್ಕೋಬೇಕು, ನಮಗೆ ಮನೆಯಲ್ಲೆಲ್ಲ ಫೋರ್ಸ್ ಮಾಡಿ ಕಾಲೇಜ್ ಹೋಗು ಬೇಡ ಅಂತ. ನಮ್ಮ ಮನೆಯಲ್ಲಿ ನೋಡ್ತಾ ನನಗೆ ಹೋಗ್ಬೇಕು ಅನಿಸಿರಲಿಲ್ಲ. ಮನೆಯವ್ರು ಪಾಪ ಕಷ್ಟ ನೋಡ್ತಾ ಇರುತ್ತೆ. ನಾನೇ ಜಾಬ್ ಮಾಡಬೇಕು. ಅಪ್ಪ ನೋಡಿದ್ರೆ ಗಾರೆ ಕೆಲಸ ಮಾಡ್ತಾರೆ, ಅಮ್ಮ ನೋಡಿದ್ರೆ ಹೋಮ್ ಮಾಡ್ತಾರೆ. ನನಗೆ ಒಂಥರ ಹೇಳ್ಕೊಳಕ್ಕೆ ಇದಾಗ್ತಿರಲಿಲ್ಲ. ಇವ್ರ ಕಷ್ಟದಲ್ಲೂ ನಾನು ಇದು ಮಾಡಬೇಕಲ್ಲ ಅಂತ ರಜಾ ಸಿಕ್ತಾಗೆಲ್ಲ ಹೋಗ್ತಿದ್ದೆ. ಆಯ್ದ ಮೇಲೆ 10th ಮುಗಿಸ್ಕೊಂಡು ಡೈರೆಕ್ಟ್ ಇದಕ್ಕೆ ಹೋದೆ. ಹಂಗೂ ಅಮ್ಮ ಎಲ್ಲ ಅವರು ಹಿಡಿದು ಕಾಲೇಜ್ ಮೆಟ್ಲತ್ತಿ ಫಾರಮ್ ಫಿಲಪ್ ಮಾಡಿಸಿ ಎಲ್ಲ ತಂದಿದ್ರು. ಇಲ್ಲ ಮಗನಿಗೆ ಹೋಗಿ ನೀವು ಕಾಲೇಜ್ಗೆ ಹೋಗು ಅಂತ. ಇಲ್ಲ ನನಗೆ ಯಾಕೋ ಮನಸ್ಸು ಒಂದ್ಸಲಿ ರಜಾದಲ್ಲಿ ನಾನು ಸ್ಕೂಲ್ಗೆ ಹೋಗಿ ಬಿಟ್ಬಿಟ್ಟು ಕಾಲೇಜಿಗೆ ಕೆಲಸಕ್ಕೆ ಜಾಯ್ನ್ ಆದೆ ಒಂದು ಕಡೆ. ಆ ಕೆಲಸದ ಇದರಲ್ಲಿ ಮನೆಗೆ ನೋಡ್ಬೋದು ನನಗೆ ಹೆಲ್ಪ್ ಆಗುತ್ತೆ. ಮನೆಯವ್ರಿಗಿಂತ ಕೆಲಸ ಶುರು ಮಾಡಿ ಅದುವರೆಗೂ ಓದೋ ಇದೇ ಒಂದು ಅವಾಗ ಜಾಬ್ಗೆ ಯಾವಾಗ ಸೇರಿದೆ ಓದೋ ಇಂಟ್ರೆಸ್ಟ್ ಅಂತ ಇತ್ತು. ಆದ್ಮೇಲೆ ಮಾಡ್ಕೊಂಡು ಬಂದೆ ಒಂದು 3-4 ಕಡೆ. ಆಮೇಲೆ ನಾನು 2007ನಲ್ಲಿ ಫಾರ್ಮಾ ಫೀಲ್ಡ್ ಇದರಲ್ಲಿ ಕೆಲಸಕ್ಕೆ ಸೇರಿದೆ ಇನ್ನೊಂದು ಕಡೆ. ಅಲ್ಲಿಂದ ಫಾರ್ಮಾ ಇದ್ರ ಬಗ್ಗೆ ಬರ್ತಾ ಬಂದೆ. ಆದರೆ ನನಗೇನು ಎಜುಕೇಷನ್ ಅಷ್ಟಾಗಿ ಇದು ಗೊತ್ತಿರಲಿಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ಬಿಲ್ಲಿಂಗ್ ಯಾವ ಥರ ಮಾಡ್ತಾರೆ, ಇದು ಮಾಡ್ತಾರೆ, ಅದ್ರ ಬಗ್ಗೆ ನೋಡ್ತಾ ಇದ್ದೆ. ಅಲ್ಲಿದ್ದವರು ಯಾಕೆ ಅವ್ರು ನೋಡ್ಬೇಕನ್ನೋ ಕಲಿಬೇಕನ್ನೋ ಅಂದರು. ಸರ್ ನನ್ನ ಕಂಪ್ಯೂಟರ್ ಬಗ್ಗೆ ಗೊತ್ತಿಲ್ಲ, ನೀವೇನೋ ಮಾಡ್ತಿದ್ರಲ್ಲ ಅದನ್ನು ನೋಡ್ತಾ ಇದ್ದೀನಿ, ನೋಡ್ತೀಯ ಬಾಪ ಹಿಂದೆ ನಿಂತ್ಕೊಂಡು ನೋಡು ಅಂತಂದರು. ಆವತ್ತು ನಾನು ನೋಡೋಕೆ ಕಲ್ತಿದ್ದೆ. ಇವತ್ತು ನನಗೆ ಒಂದು ಲೆವೆಲಿಗೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ನಾನು ಒಂದು ಬಿಲ್ ಮಾಡಿ ನಾನು ಒಂದು ಸ್ವಂತ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅವತ್ತು ಅವ್ರು ನೋಡ್ತಾ ಇದ್ದೆ ಏನು ಮಾಡ್ತಾವ್ರೆ, ಯಾವ ಥರ ಬಿಲ್ ಮಾಡ್ತಾರೆ, ಯಾವ ಥರ ಮಾತಾಡ್ತಾವ್ರೆ, ಯಾವ ಥರ ಕಸ್ಟಮರ್ನ ಇದು ಮಾಡಬೇಕು, ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಬಗ್ಗೆ ಗೊತ್ತಿಲ್ಲ, ಹೆಂಗೆ ಮಾಡ್ತಾರೆ ಇದೆಲ್ಲ ಅವತ್ತು ಕಲ್ತಿದ್ದು. ಆಮೇಲೆ ಮಾಡ್ತಾ ನಾನು ಒಂದು 17 ಇಯರ್ಸ್ ಆಯಿತು. ಆದಮೇಲೆ ನನಗೆ ಯಾಕೋ ಮನಸ್ಸಲ್ಲೇ ಅನಿಸ್ತು, ಇದೇ ಥರ ಎಷ್ಟು ದಿನ ಅಂತ ಇನ್ನೊಬ್ರು ಇದ್ರಲ್ಲಿ ಮಾಡೋದು, ನನ್ನದೇ ಯಾಕೆ ಮಾಡಬಾರ್ದು, ಅವ್ರಿಗೆ ನೆನೆಸ್ಕೊಳ್ಬಾರ್ದು. ಸಂಬಳ ಬರೋ ದುಡ್ಡೇ ಇಲ್ಲಿ ನಾನು ಹೊರಗಡೆ ನನ್ನ ಸ್ವಂತ ದುಡ್ಡು, ಆ ದುಡ್ಡಲ್ಲೇ ತೆಗಿಬೋದು ಅಂತ ಮನೆಯವ್ರ ಹತ್ರ ಎಲ್ಲ ಡಿಸ್ಕಷನ್. ಯಾಕೆ ನನಗೂ ಮದುವೆ ಆಯಿತು, ಮದುವೆ ಆಗಿ 2 ಮಕ್ಕಳಿದ್ದಾರೆ. ನಾನು ಆ ಕಡೆ ನಾನು ಹೇಳಿದೆ ಮನೆಯವ್ರಿಗೆ, ಈಗ ನಾನು ಮಾಡೋಕ್ಕೋದ್ರೆ ಸ್ವಲ್ಪ ಕಷ್ಟ ಇದಾಗುತ್ತೆ, ಫೇಸ್ ಮಾಡಬೇಕಾಗುತ್ತೆ ಅಂತ. ಓಕೆ ಆಡೋಣ, ಸ್ವಂತವಾಗಿ ಹೋಗ್ತೀವಲ್ಲ, ನಮ್ಮದು ಒಂದು ಸ್ವಂತ ಹೋಗುತ್ತೆ, ನಮ್ಮ ಮಕ್ಳಿಗೂ ಒಂದು ನಾವು ಪಟ್ಟಿದ ಕಷ್ಟ ನಮ್ಮ ಮಕ್ಕಳು ಪಡೋದು ಬೇಡ ಅಂತ ಅವತ್ತು ಧೈರ್ಯ ಮಾಡಿದೆ. ಪರವಾಗಿಲ್ಲ ಅಂತ ಅವತ್ತು ಕೈ ಹಾಕಿದ್ದು. ಇವತ್ತವರೆಗೂ ಅಂದರೆ ಏನು ರಿಚುವಲ್ ಇದಾಗದೇ ಇದ್ರೂ ಪರವಾಗಿಲ್ಲ, ಒಂದು ಲೆವೆಲಾಗೆ. ಏಕೆಂದರೆ ನಾನು ಎಜುಕೇಷನ್ ಇಲ್ಲ, ಅದರಿಂದ ನಾನು ನನ್ನ ಲೆವೆಲಾಗಿ ನಾನು ಬಾಸ್ ಹತ್ರ ಮಾತಾಡಿದೆ. ಸರ್ ನನಗೆ ಇರೋಕ್ಕೆ ಇಷ್ಟ ಇಲ್ಲ, ಯಾಕೆ ಏನು ಪ್ರಾಬ್ಲಮ್, ಮನಿ ಪ್ರಾಬ್ಲಮ್ ಏನು, ಇಷ್ಟು ವರ್ಷದಿಂದ ನಿಂತಿದ್ದೀನಿ, ಎಲ್ಲರಿಗಿಂತ ನಿನ್ನ ನಾನು ನಂಬಿದ್ದೀನಿ, ಎಲ್ಲ ನಂಬಿ ನಿನ್ನ ಕೈ ಕೊಟ್ಟಿದ್ದೀನಿ, ಎಲ್ಲ ನೀವೇ ಮಾಡ್ತಿದ್ದೆ ಮ್ಯಾನೇಜ್, ಯಾಕೆ ಏನಾಯಿತು ಅಂತ. ಇಲ್ಲ ಸರ್ ನನಗೆ ಯಾಕೋ ಮನಸ್ಸಿಲ್ಲ, ಮನಸ್ಸು ತಡೀತಾ ಇಲ್ಲ, ಮನಸ್ಸಿನ ಟೈಮಲ್ಲಿ ಇರೋಕ್ಕೆ ಮನಸ್ಸಿಲ್ಲ, ನಾನು ಬಿಟ್ಟು ಏನು ಮಾಡ್ತೀಯಪ್ಪ, ಮುಂದಕ್ಕೆ ನಾನು ಏನಾದ್ರು ಮಾಡಬೇಕು ಅಂತ ಇದ್ದೀನಿ ಸರ್. ಓಕೆ ನೀನು ಗೋ ಅಂತ ನನಗೆ ಅವಾಗ ಬೆಂತಾಟೋರು ಬಾಸ್, ನಾವು ವರ್ಕ್ ಮಾಡ್ತಿದ್ವಿ ಪಾರ್ಟ್ನರ್ ಆಗಿರೋದು. ಅವರು ಓಕೆ ನೀವು ಮಾಡ್ತೀಯಾ ಮಾಡೋದು ಅಂತ. ಅವತ್ತು ಇದ್ರ ಮೇಲೆ ನಾನು ಬಂದು ಈಗ 4 ವರ್ಷ ಆಯಿತು. 4 ವರ್ಷದಿಂದ ಸಣ್ಣ ಒಂದು ಹೋಲ್ಸೇಲ್ ಫಾರ್ಮಾ ಡಿಸ್ಟ್ರಿಬ್ಯೂಟರ್ ಮಾಡಿ ಅದರೊಳಗಡೆ B2C ಥರ ಡೈರೆಕ್ಟ್ ಕಸ್ಟಮರ್ಗೆ ಪೇಷನ್ಸ್ ಇದಕ್ಕೆ ಮಾಡ್ಕೊಡ್ತಾರ ಮಾಡಿ ಅದರೊಳಗಡೆ ರನ್ನಿಂಗ್ ಬರುತ್ತೆ, ರೊಟೇಷನ್ ಆಗುತ್ತೆ. ಆದರೂ ಹೇಳ್ಕೊಟ್ಟಿದ್ರು ಅವಾಗ ನನಗೆ ಇದಾಗಿ ಈ ಥರ ನೋಡಿ ಎಲ್ಲನೂ ಬರೀ ಕ್ರೆಡಿಟಲ್ಲೇ ಹೋಯ್ತು ಅಂದರೆ ನೀವು ಬರ್ಡ್ ಆಗಬೇಕು. ಮುಂಚೆ ಒಂದು ನನ್ನ ಐಡಿಯಾ ಹೇಳ್ಕೊಟ್ಟಿದ್ದು ಅವರು, ಕ್ರೆಡಿಟಲ್ಲಿ ಹೋಯ್ತೀನಿ ಅಂದರೆ ನೀವು ಬರ್ಡ್ ಆಗುತ್ತೆ, ಬರೀ ತಂತಂದು ಆಗ್ತಾ ಇರಬೇಕು, ನೀವು ಕ್ರೆಡಿಟ್ ಕೊಡ್ತಾ ಇರಬೇಕು. ಏನು ಮಾಡಬೇಕು, 50% ಕ್ರೆಡಿಟ್ ಇರಬೇಕು, 50% ಕ್ಯಾಶ್ ಆ್ಯಂಡ್ ಕ್ಯಾರಿ ಇರಬೇಕು. ಕ್ಯಾಶ್ ಆ್ಯಂಡ್ ಕ್ಯಾರಿ ನಿಮಗೆ ರೊಟೇಷನ್ ಆಗ್ತಾ ಹೋಗುತ್ತೆ. ಇದನ್ನು ಹೇಳ್ಕೊಡಿ ಮೈಂಡಲ್ಲಿ ಹಂಗೆ ಕುಂತಿತ್ತು ನನಗೆ. ಇದನ್ನೇ ಮಾಡಬೇಕು ಅಂತೇಳಿ ಅದೇ ಇದ್ರಲ್ಲಿ ಮಾಡ್ಕೊಂಡು ಬಂದೆ. ಇವತ್ತವರೆಗೂ ಅದೇ ಲೆವೆಲ್ ಬೆಳೀತಾ ಇದ್ದೀನಿ. ಯಾವಾಗೋ ಇದ್ದ ಟೈಮಲ್ಲಿ ಲಾಸ್ಟ್ ಇಯರಲ್ಲಿ ಯಾರೋ ನಮ್ಮ ಫ್ರೆಂಡ್ ಒಬ್ಬರು ಬಿಸ್ನೆಸ್ ಮಾಡ್ತಿದ್ದೆಲ್ಲ ಇದು ಯಾವುದೋ ಒಂದು ಆ್ಯಡ್ ಗೊತ್ತಾಯ್ತು ನೋಡು ಅಂತ ಭೇಟಿ ಹೇಳಿದ್ದು ತೋರಿಸಿದ್ರು. ನನಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇದೆಲ್ಲ ಗೊತ್ತೇ ಇಲ್ಲ, ಅದು ಮಾಡೋದು ಇದು ಮಾಡ್ತಿರ್ಲಿಲ್ಲ, ನಾನು ಮುಂದೆ ಮಾಡ್ಕೊಂಡಿರಲಿಲ್ಲ. ಅವಾಗ ಯಾರೋ ಫ್ರೆಂಡ್ ಹಿಂಗೆ ಹೇಳಿದ್ರು, ಯಾವುದೋ ಬಿಸ್ನೆಸ್ ಬಗ್ಗೆ ಇದು ಬರ್ತಾ ಇದೆ, ಬಿಸ್ನೆಸ್ ಮಾಡ್ತಿದ್ದಿಲ್ಲಪ್ಪ ನೋಡಪ್ಪ ಇದು ಯಾವುದೋ. ಅವತ್ತು ನಾನು ನೋಡೋಕ್ಕೆ ಶುರು ಮಾಡಿದ್ದು ಲಾಸ್ಟ್ ಇಯರ್ ಒಳಗಡೆ. ಅವತ್ತು ನಿಂದು ಇದನ್ನು ಸಿಲ್ವರ್ ಮೆಂಬರ್ಶಿಪ್ ತೊಗೊಂಡಿದ್ದೆ. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು, ಸ್ವಲ್ಪ ಇಶ್ಯೂ ಆಯಿತು ಫೈನಾನ್ಸ್ ಇದರಲ್ಲೆಲ್ಲ. ಇದರಲ್ಲಿ ನಾನು ಸ್ವಲ್ಪ ಬಿಟ್ಟೆ. ತಿರುಗಿ ಈಗ ಲಾಸ್ಟ್ ಮಂತಿಂದ ಡೈಮಂಡ್ ಮೆಂಬರ್ಶಿಪ್ ತೊಗೊಂಡು ಒಂದು ಆಯ್ತು. ನನ್ನ ಸ್ಟಾರ್ಟಿಂಗ್ ನನ್ನ ಬಿಸ್ನೆಸ್ ಬಂದಿತ್ತು, ನನ್ನ ಸಂಬಳ ಇರೋ ತೊಗೊಬೋದು
ನಾನು ಎಷ್ಟು ದುಡಿತೀನಿ ಅಷ್ಟನ್ನು ನೀನು ತಗೊಬೇಕು ಅಂತ ಬಂದಿದ್ದು. ಇವತ್ತು ನೀವು ಇದು ನೋಡಿದ್ಮೇಲೆ ನಾನು ಯಾಕೆ ಮೇಲಕ್ಕೆ ಹೋಗ್ಬಾರ್ದು? ಓದ್ದೇ ಇಲ್ಲ ಓಕೆ, ಆದರೂ ನಾನು ಹೋಗಿ ಎಲ್ರಿಗಿಂತ ಒಂದು ಅವ್ರ ಲೆವೆಲ್, ಅವ್ರಿಗೆ ಮೇಲೆ ಹೋಗೋದು ಬೇಡ, ಅವ್ರ ಲೆವೆಲ್ ಸ್ವಲ್ಪನೇ ಟಚ್ ಮಾಡ್ಬೋದು ಅನ್ನೋ ವಿಶ್ವಾಸ ಗ್ಯಾರಂಟಿ ಮೇಲೆ ನಿಮ್ಮನ್ನ ನೋಡ್ತಾ ನೋಡ್ತಾ ನನಗೆ ಸ್ಪ್ರೆಡ್ ಎನರ್ಜಿ ಬಸವರಾಜ್ ಆಮೇಲೆ ಮೊಹಮ್ಮದ್ ಅಲಿ. ಇವ್ರ ಹೆಸರು ನೆಕ್ಸ್ಟ್ ದೊಡ್ಡ ಕನಸೇನು ಓಕೆ ಟಾಪ್ ಲೆವೆಲ್ ಟಚ್ ಮಾಡಬೇಕು. Yes, sir. ಗುಡ್. ನೆಕ್ಸ್ಟ್ ಯಾ ಓಕೆ ನೀವಾದ್ಮೇಲೆ ಮೈಕ್ ಅವ್ರು ಗುಡ್ ಮಾರ್ನಿಂಗ್, ಎಕ್ಸಲೆಂಟ್ ಮಾರ್ನಿಂಗ್. ಎಕ್ಸಲೆಂಟ್ ಮಾರ್ನಿಂಗ್. ಎಕ್ಸಲೆಂಟ್ ಮಾರ್ನಿಂಗ್. ಹಾ ಮೈಕ್ ಇಟ್ಕೊಳ್ಳಿ. ಮೈಕ್ ಆನ್. ಆಮೇಲೆ ಆನ್ ಮಾಡ್ಕೊಡ್ತೀವಿ. ಕೇಳಿದ್ರೆ ಬಟನ್ ಪ್ರೆಸ್ ಮಾಡಿ ಆನ್ ಆಗುತ್ತೆ. ಗುಡ್ ಮಾರ್ನಿಂಗ್. ಮನು ಅಂತ ದಾವಣಗೆರೆಯಿಂದ ಸರ್. ಸರ್ ನಮ್ಮದು ಕೂಡ ಎಜುಕೇಷನ್ ಕಮ್ಮಿನೇ, ಆಲ್ಮೋಸ್ಟ್ 9 ಕಂಟಿನ್ಯೂ ಓದಿ ಸ್ಕೂಲ್ ಅಷ್ಟೇ, ಡ್ರಾಪ್ ಔಟ್ ಆದ. ನೆಕ್ಸ್ಟ್ ಆಮೇಲೆ ಕರೆಸ್ಪಾಂಡಿಂಗ್ ಕಟ್ಟಿ ನಾನು ಸೊ ನಮ್ಮದು ಟೀ ಸ್ಟಾಲ್ ಇತ್ತು ದಾವಣಗೆರೆಗೆ. ಸೊ ಅಲ್ಲೇ ನಾನು 2005 ವರ್ಕ್ ಮಾಡ್ತಿದ್ದೆ. ಸೊ 2009 ನಾನು ಟ್ರಾವೆಲ್ ಏಜೆನ್ಸಿ ಜಾಯ್ನ್ ಆದೆ. ನಮ್ಮ ಆಫೀಸಲ್ಲಿ ನಮ್ಮ ಊರಲ್ಲೇ ಒಂದು ಮಧುರ ಆಫೀಸ್ ಜಾಯ್ನ್ ಆದೆ. ಸೊ ಅಲ್ಲ ವರ್ಕ್ ಮೀನ್ಸ್ ನಾನು ವರ್ಕ್ ಕಲಿಬೇಕಂತಲೇ ಹೋಗಿ ಮೀನ್ಸ್ ವರ್ಕ್ ಕಲಿತು ಮೇನ್ ಒಂದು ಆಫೀಸ್ ಮಾಡಬೇಕನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಅಲ್ಲಿದ್ದಲ್ಲಿ PU ಆ್ಯಂಡ್ ಡಿಗ್ರಿ ಕರೆಸ್ಪಾಂಡಿಂಗ್ ಮಾಡ್ತಾ ಇದ್ದೆ. ಸೊ 2011 ನಮ್ಮದೇ ಒಂದು ಕ್ಲಾತ್ ಶಾಪ್ ಓಪನ್ ಮಾಡಿದ್ದು ದಾವಣಗೆರೆ, ನಮ್ಮ ಬ್ರದರ್ ಅವರು. ಸೊ ನಾನೊಂದು 12ವರೆಗೂ ಆಫೀಸಲ್ಲೇ ವರ್ಕ್ ಮಾಡಿದೆ, 3 years. ಆಮೇಲೆ ನಾನು ಆಫೀಸ್ ಬಿಟ್ಟೆ. ಸೊ ಅವ್ರಿಗೆ ಹೇಳಿದೆ ನಾನು ಓನ್ ಆಫೀಸ್ ಮಾಡ್ತೀನಿ ಅಂತಲೇ ಹೇಳ್ಬಿಟ್ಟು, ಸೊ ನಮ್ಮ ಬಟ್ಟೆ ಅಂಗಡಿಯಲ್ಲೇ ಒಂದು ಜಾಯಿನ್ ಮಾಡಿ ಆ್ಯಡ್ ಮಾಡಿ 2 ಮೇಂಟೈನ್ ಮಾಡ್ಕೊತಾ ಇದ್ದೆ. ಸೊ ಅದು ಸ್ಟಿಲ್ ಅದು 2000 ಕೋವಿಡ್ವರೆಗೂ ಅದು ನಾರ್ಮಲ್ ಹಂಗೆ ನಡೀತಾ ಇತ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಬಿಸ್ನೆಸ್ ಸ್ಲೋಲಿ ಅಪ್ ಆಗ್ತಾ ಬರ್ತಾ ಇತ್ತು. ಮತ್ತು ಕೋವಿಡ್ ಟೈಮಲ್ಲಿ ಡ್ರಾಪ್ ಔಟ್ ಆಗಿದೆ. ಆಲ್ಮೋಸ್ಟ್ 2021-22ವರೆಗೂ ಏನು ಅಂತ ಆಗಿಲ್ಲ, ನಮ್ಮ ಟ್ರಾವೆಲ್ ಇಂಡಸ್ಟ್ರಿ ಭಾಳ ಡೌನ್ ಆಗಿತ್ತು. ಸೊ ನೆಕ್ಸ್ಟ್ ಅಗೇನ್ ಆ ಟೈಮಲ್ಲಿ ನಾನು ಓನ್ ಮಾಡಬೇಕಂತ ಆಫೀಸ್ನ ಮಾಡಿದ್ದು ಪ್ಲ್ಯಾನ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿದೆ. ದೆನ್ ನೆಕ್ಸ್ಟ್ ಹಂಗೆ ಮತ್ತೆ ಜಾಯಿನ್ ಮಾಡಿ ಅಟೆಚ್ ಬಟ್ಟೆ ಮೇಲೆ ಇತ್ತು. ಸೊ 23 ನಾವು ಓನ್ ಆಫೀಸ್ ಮಾಡಿದ್ವಿ. ಸೊ ಓನ್ ಆಫೀಸ್ ಮಾಡಿ ಈಗ ದಾವಣಗೆರೆಗೆ 2 years ಕಂಪ್ಲೀಟ್ ಆಯಿತು. ಈಗ 3rd year ರನ್ನಿಂಗ್ ಇದೆ. ಸೊ ನಂದು ಬಂದ್ಬಿಟ್ಟು ಪಾಸ್ಪೋರ್ಟ್, ವೀಸಾ, ಫ್ಲೈಟ್ ಟಿಕೆಟ್ಸ್ ಆ್ಯಂಡ್ ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಟೂರ್ಸ್ ಪ್ರೊವೈಡ್ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಕಸ್ಟಮೈಸ್ ಟೂರ್ಸ್ ಇದೆ. ಸೊ ನನಗೆ ಬೇರೆ ಒಂದು ಯಾವುದೋ ಒಂದು ಇದರಿಂದ ಒಬ್ಬರು ಕ್ಲೈಂಟ್ ರೆಫರಿಂದ ಒಬ್ಬರು ಬ್ಯಾಚ್ ಸಿಕ್ತು. ಸೊ ಅವರೆಲ್ಲ ಆಲ್ಮೋಸ್ಟ್ ಡಾಕ್ಟರ್ಸ್. ಸೊ ಅವರಿಂದ ನನಗೆ ಒಂದು ಪ್ಲಸ್ ಹಾಕ್ಬಿಟ್ಟು ಆಲ್ಮೋಸ್ಟ್ ಈಗ ನನಗೆ ಇಯರ್ಲಿ ಏನಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು 3 to 3.5 crore ನಮ್ಮ ಬಿಸ್ನೆಸ್ ಟರ್ನ್ ಓವರ್ ಆಗ್ತಾ ಇದೆ. ಸೊ ಇದನ್ನು ನಾನು ಅಪ್ ಟು 10 crore ನಾನು ಎಕ್ಸ್ಟೆಂಡ್ ಮಾಡಬೇಕು ಅಂತ ನನ್ನ ಇಂಟೆನ್ಷನ್ ಇದೆ. ಆಮೇಲೆ ನನ್ನ ಕಸ್ಟಮೈಸ್ ಟೂರ್ಸ್ ಭಾಳ ಮೂವ್ಮೆಂಟ್ ಆಗ್ತಾ ಇದೆ. ಸೊ ನಾನು ಗ್ರೂಪ್ ಟೂರ್ನ ಫೋಕಸ್ ಮಾಡ್ತಾ ಇದ್ದೆ. ಓಕೆ ಹಾಂ. ಸೊ BTS ಒಂದು ಅದು ಒಂದು ಹೇಳ್ಬಿಡ್ತೀನಿ ಸರ್. ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನಾನು ಮುಂಚೆ ಎಲ್ಲ ನೋಡ್ತಿದ್ದೆ. ಬಟ್ ನಮ್ದು ಏನಂದರೆ ಸರ್, ಮುಂಚೆಯಿಂದ ನಾವು ಹೆಂಗೆ ಅಂದರೆ ಆಲ್ಮೋಸ್ಟ್ 150-200 square feet ಮನೆಯಿಂದ ಆ ಲೆವೆಲಿಂದ ಬಂದರೆ ಅದು ಏನು ಇಲ್ಲದಿದ್ದಾರೆ. ಸೊ ಆ ಟೈಮಲ್ಲಿ ನೀವೆಲ್ಲ ಬರ್ತಿದ್ವಿ, ನಿಮ್ಮ ಕ್ಲಾಸಸ್ ಅಟೆಂಡ್ ಆಗ್ತಿದ್ದೆ. ಲಾಸ್ಟ್ ಫೀಸ್ ಅಂತ ಬಂದರೆ ನಾನು ಡ್ರಾಪ್ ಔಟ್ ಆಗ್ತಿದ್ದೆ. ಯಾಕಂದರೆ ಅದು ಆ ಒಂದು ಇನ್ವೆಸ್ಟ್ ಮಾಡಿ ಮತ್ತೆ ತಗೋಬೇಕನ್ನೋ ಮೈಂಡ್ ಇರಲಿಲ್ಲ. ಓಕೆ ಸರ್. ಆಮೇಲೆ ಇನ್ನೊಂದು ಏನಿತ್ತು ಅಂದರೆ ನಾವು ಯಾಕಂದರೆ ನಾವು ಹೇಳಿದ್ವಿ ಟೀ ಹೋಟ್ಲಲ್ಲಿ ಅಂದರೆ ನಮಗೆ ಆಲ್ಮೋಸ್ಟ್ ಡೈಲಿ ಏನೇ ಬಿಸ್ನೆಸ್ ಮಾಡೋದು ಒಂದು 200 ರೂಪಾಯಿ ಉಳಿಸಿದ್ರೆ ಹೆಚ್ಚು ಆ ಥರ ಮೀನ್ಸ್ ಆ ಥರ ಇಂಥ ಸ್ಟೇಜಿಂದ ನೋಡ್ಕೊಂತ ಬಂದಿರೋದ್ರಿಂದ ಸೊ ಅನ್ನೆಸೆಸರಿ ಅಮೌಂಟ್ ಅಂತ ಅನ್ಕೊತಾ ಇದೆ. ಸೊ ಯಾವಾಗ ನಾನು ಆಫೀಸ್ ಜಾಯ್ನ್ ಆದಾಗ ಏನಾಗ್ತದೆ, ನಮ್ಮ ಲೈಫ್ ಸ್ಟೈಲು ಬಿಕಾಸ್ ಇಲ್ಲಿ ಬಟ್ಟೆ ಅಂಗಡಿ ಮಾಡೋದು ಕೂಡ ನಮಗೆ ಹೆಂಗಾಗುತ್ತೆ ಅಂತ ಸರ್, ದುಡ್ಡು ಗೊತ್ತಾಗಲ್ಲ. ಏನಾಗುತ್ತೆ ಅಂದರೆ ನಾವು ಒಂದು ಯಾವುದೋ ಒಂದು 10 ಪೀಸ್ ಬಂದಿರ್ತೀವಿ, 2 ಪೀಸ್ ಒಂದು ಪ್ರಾಫಿಟ್ ಅಮೌಂಟ್ ಅಲ್ಲೇ ಇರುತ್ತೆ. ಸೊ ಅಮೌಂಟ್ ಅಂತ ಸೊ ಈ ಫೀಲ್ಡಲ್ಲಿ ನಾನು ಅದೇ ಒಂದು ಮಟ್ಟಿಗೆ ಸ್ವಲ್ಪ ಅಮೌಂಟ್ ಎಲ್ಲ ನೋಡೋಕ್ಕಾಗ್ತೀವಿ. ಸೊ ಅವಾಗ ನಾನು ಪ್ಲ್ಯಾನ್ ಮಾಡಿದೆ. ಈ ರೀಸೆಂಟ್ಲಿ BNI ಜಾಯ್ನ್ ಆದೆ. ಅದು ಆಲ್ಮೋಸ್ಟ್ ನಿಯರ್ಲಿ 1 lakh ಹೊರಗೆ. ಸೊ ಅದೇ ಆ ಥರ ನಿಮ್ಮದು ಅಟೆಂಡ್ ಆಗಿದೆ ಕ್ಲಾಸಸ್ಸು. ಸೊ ಆ ಟೈಮಲ್ಲಿ ಮೊನ್ನೆ ಲಾಸ್ಟ್ ವೀಕ್ 15 days ಬ್ಯಾಕ್ ನಾನು ಸಿಲ್ವರ್ ಮೆಂಬರ್ ಜಾಯ್ನ್ ಆಗಿದ್ದೆ. ಸೊ ಈಗ ಇದರಲ್ಲಿ ನಾನು ನೀವು ಹೇಳಿದ್ರೆ ಹಿಂಗೆ ನಾನು ಅದನ್ನು ಫಾಲೋ ಮಾಡ್ತೀನಿ ಅನ್ನೋದು ಮೇನ್ ಇಂಟೆನ್ಷನ್ ಅಲ್ಲ ಸರ್. ಸೊ ಅದನ್ನು ಫಾಲೋ ಅಪ್ ಮಾಡಿ ನಾನು ಇವಾಗ ನೆಕ್ಸ್ಟ್ ಡೈಮಂಡ್ ಇರೋ ಕಾಂಟಲ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ. ವಾಟ್ಸ್ ಎ ಬಿಗ್ ಡ್ರೀಮ್ ಬಿಸ್ನೆಸ್ ಏನಾಗಬೇಕು ಅಂತ ಸರ್? ಅದೇ ನಂದು ಆ್ಯಕ್ಚುಲಿ B2B ಇದೆ, B2C ಇದೆ, B2Bನೂ ಮಾಡಬೇಕು ಅಂತ. ಓಕೆ ಬಟ್ ನಾವಿಬ್ರು ಪರಿಚಯ ಮಾಡಿಸ್ಬಿಟ್ಟಿದ್ದೀವಿ. ಓಕೆ, ಸುರೇಶ್ ಅವರು ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಸರ್? ಅವರು ಸ್ಕೂಲ್ ಬಿಟ್ಟು ಕಾಲೇಜ್ ಜಾಯಿನ್ ಆಗಿ ಯಾವ ಇಯರ್ ಅದು? ನಾನು ಶುರು ಮಾಡಿದೆ ಅದೇ ವರ್ಷ. ವೆರಿ ನೈಸ್, ಸೂಪರ್.
like when you listening, what are you listening? Sir. I want you to understand very clearly. ಏನಕ್ಕೆ ಮಾತಾಡಿಸ್ತಾ ಇದ್ದೀನಿ ಎಲ್ರಿಗೂ ಅಂದರೆ ನಿಮ್ಮನ್ನ ಬರೀ ಬಿಸ್ನೆಸ್ ಅಲ್ಲಿ ಬೆಳೆಸ್ತಾ ಇಲ್ಲ, ನಿಮ್ಮನ್ನ ಇಂಡಸ್ಟ್ರಿ ಟಾಪರ್ ಆಗಿ ಬೆಳೆಸೋ ಸೈಕಾಲಜಿ, ಸೈನ್ಸ್ ಎಲ್ಲ ಹೇಳ್ಬೋದು. That's why we have built this office place and 2 days welcome training ಇಲ್ಲೇ beginning ಅಲ್ಲೇ ಮಾಡಬೇಕು. So if you observe, ಅವ್ರ ಮಾತಿಂದ ನಿಮ್ಗೆ ಏನು ಅರ್ಥ ಆಯ್ತು? What is untold message ಏನು ಗೊತ್ತಾ? ಸರ್ ಅವರೊಂದು ಮಾತು ಹೇಳಿದ್ರು, ಲಕ್ಷ್ಮೀ ಅವರು ಪೇಮೆಂಟ್ ವಿಷಯ ಬಂದಾಗ ಲಾಗೌಟ್ ಆಗ್ಬಿಡ್ತಿದೆ ಅಂತ. ಓಕೆ, ಆಮೇಲೆ ಅಂಡ್ ಆಮೇಲೆ ಮತ್ತೆ ಅವರಿಂದ ಕಲಿದೇನು ಅಂದ್ರೆ ನೋಡಿ, ಅದನ್ನ ಇವಾಗ ಪೇಮೆಂಟ್ ಅನ್ನೋದಕ್ಕಿಂತ ಅಲ್ಲಿ ನಾವು ತೊಡಸ್ಕೊಂಡ್ರೆ ಅದರಿಂದ ನಮ್ಗೆ ಒಳ್ಳೆ ಲಾಭಗಳು ಬರುತ್ತೆ ಅಂತ. ಇನ್ನೊಂದೇನು ಹೆಂಗ್ ಬರುತ್ತಲ್ಲ ಏನಿಂದ ಬರಲ್ಲ ಸರ್ ಇವಾಗ ಅವರು ಟ್ರಿಪ್ ಆರ್ಗನೈಸ್ ಮಾಡ್ತಾರೆ. ಓಕೆ ಅದು ಬಿಟ್ಟು ಬೇಕು ಓಕೆ, ಆಮೇಲೆ ಅದರಿಂದ ನಮ್ಗೆ ಯೂಸ್ ಆಗುತ್ತೆ. ಬೇರೆಯವರಿಂದ ಲಿಂಕ್ ನಾಲೆಜ್ ಇರಲ್ಲ. ವಾಟ್ಸ್ ಯುವರ್ ಲರ್ನಿಂಗ್ ಔಟ್ ಆಫ್ ದ ಬಾಕ್ಸ್ ಲರ್ನಿಂಗ್ ಏನಾದ್ರು ಕಾನ್ಸೆಪ್ಟ್ ಇದೆ? ಇನ್ವೆಸ್ಟ್ ಮಾಡಿಬಿಟ್ಟು ಆಮೇಲೆ ಯಾವ್ದು ಹತ್ರ ಇದ್ದೀರಾ? ಆಮೇಲೆ ಸರ್ ಅವ್ರ ಕಾಂಟ್ಯಾಕ್ಟ್ಸ್ ನಾವು ತಗೊಂಡು ಅವ್ರ ಜೊತೆ ನಾವು ಬೆಳೆದ್ರೆ ಅವ್ರ ಕಾಂಟ್ಯಾಕ್ಟ್ಸ್ ಇಂದ ನಮಗೂ ಅವ್ರ ಓಕೆ ಉಳಿಸೋದು ಒಂದೇ ಅಲ್ಲ, ಇದು ನಾವು ಸ್ಪೆಂಡ್ ಮಾಡಿದಷ್ಟು ನಮ್ಗೆ ವಾಪಸ್ ಬರುತ್ತೆ. ಓಕೆ, ಆಮೇಲೆ ಇನ್ನೂ ಏನೋ ಇದೆ ಅದು. ಶರಣು, ವಾಟ್ಸ್ ಯುವರ್ ಲರ್ನಿಂಗ್? ಸರ್ ಅವರು ಒಂದು ಟೀ ಶಾಪ್ ಇಟ್ಕೊಂಡು ಚಿಕ್ಕದಾಗಿ ಏನು ಓದ್ದಲೆ ಅಟ್ಲೀಸ್ಟ್ ಪರ್ ಹ್ಯಾಂಡ್ 3 ಕೋಟಿ ಅರ್ನ್ ಮಾಡ್ತಾರೆ ಅಂದ್ರೆ ಗ್ರೇಟ್ ಆಗ್ತದೆ. ಅಂದ್ರೆ ಎಷ್ಟೊಂದು ಅನಿಸ್ತದೆ Really? ನಾವು ಮಾಡ್ಬೋದು. ಹೌದು. ಈಗ 10 ಲಕ್ಷ 3 ಕೋಟಿ ಬೆಳೆದವರು ಒಬ್ರು ಹೇಳಿದ್ರು 100 ಕೋಟಿ ಬೆಳಿಬೇಕಂತ ಅಂದ್ರು. ಇದು ಬಿಟ್ಟು ಇನ್ನೇನು ಔಟ್ ಆಫ್ ದ ಬಾಕ್ಸ್ ಇನ್ನೇನು ಅರ್ಥ ಮಾಡೋದು? ಐ ವಾಂಟೆಡ್ ಯು ಟು ಲರ್ನ್ ದಟ್ ಆಕ್ಚುಲಿ. ಯಾರು ಸಿಕ್ತು ಮಾಡಿ ಆಕ್ಚುಲಿ ಅವರು ಚಾಲೆಂಜ್ ತಗೊಂಡಿದ್ದಾರೆ. 3.5 ಕೋಟಿಯಿಂದ 10 crore ಹೋಗ್ಬೇಕು ಅಂತ ಚಾಲೆಂಜ್ ತಗೊಂಡು ಹೋಗಿದ್ದಾರೆ. ಸೊ ನನಗೆ ಅರ್ಥ ಆಯ್ತು, ನಿಮ್ಗೆ ಅರ್ಥ ಆಯ್ತು ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. BTA ಯೂಟ್ಯೂಬ್ ಎಷ್ಟು ದಿವಸ ನೋಡ್ತಾ ಇದ್ದೀರಾ? ನಾ ಆಲ್ಮೋಸ್ಟ್ ನಾ ಈ ಥರ ವಿಡಿಯೋಸ್ ಆಲ್ಮೋಸ್ಟ್ 3-4 ಇಯರ್ಸ್ ಅಂತ ನಾನು ನೋಡ್ತಾನೆ. BTA ಎಷ್ಟು ವರ್ಷದಿಂದ ನೋಡ್ತಾ BTA ಇದ್ದೀರಾ? ಸರ್ ಆಲ್ಮೋಸ್ಟ್ ಮೇ ಬಿ ನಾನು 2 ಇಯರ್ಸ್ ಬ್ಯಾಕ್ ಕೂಡ ನೋಡಿದ್ದೆ. ಸೊ 2 ವರ್ಷದ ಕ್ವಾಂಟಮ್ ರೆಡಿ ಮಾಡ್ತಾ ಇದ್ದೀನಿ. ಬೇಸಿಕ್ ಅರ್ಥ ಆಯ್ತು. ಅಂದ್ರೆ ಅದೇ ಕರೆಕ್ಟ್ ಸರ್. ಈಗ ಹೆಂಗ್ ಗೊತ್ತಾ ಸರ್, ಮುಂಚೆ ನಾವು ಹೆಂಗೆ ಅಂದ್ರೆ ಯಾವ್ದಾದ್ರು ಇನ್ವೆಸ್ಟ್ ಮಾಡಿದ್ರೆ ನಾವು ಲರ್ನ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ, ಬಟ್ ಆ ಮೈಂಡ್ ನಮ್ಗೆ ಸೆಟ್ ಇರ್ಲಿಲ್ಲ. ಸೊ ಅದನ್ನ ಈಗ ನಾವು ಚೇಂಜ್ ಅಂದ್ರೆ ಮಾಡ್ತೀವಿ. ನೀವು ನಿಮ್ಮ ಫ್ಯೂಚರ್ ಮಾರ್ಕೆಟ್ ನ ತಯಾರು ಮಾಡಬೇಕು. ಏನ್ ಮಾಡಬೇಕು? ರೆಡಿ ಮಾಡಬೇಕು. ಸೊ ದಟ್ಸ್ ಕಾಲ್ಡ್ ನರ್ಚರಿಂಗ್ ದ ಮಾರ್ಕೆಟ್ ಅಂತ ಕರೀತೀವಿ. ಏನ್ ಮಾಡಬೇಕು? ನರ್ಚರಿಂಗ್ ದ ಮಾರ್ಕೆಟ್. ಲಾಸ್ಟ್ ವೀಕ್ ಅಲ್ಲಿ ಒಬ್ರು ಆ ಬಿಲ್ಡಿಂಗ್ ನ ಗೃಹ ಪ್ರವೇಶ ನಾವೇ ನಿಂತು ಮಾಡಿಸಿದ್ರೆ, ಅಂದ್ರೆ ಅವರು ಬಿಲ್ಡಿಂಗ್ ಕಟ್ಟಿದವರು ನಮ್ಮ ಸ್ಟೂಡೆಂಟ್, ಲ್ಯಾಂಡ್ ನಮ್ಮ ಸ್ಟೂಡೆಂಟ್, ಅದು ಪರ್ಚೇಸ್ ಮಾಡಿದ್ರು ನಮ್ಮ ಸ್ಟೂಡೆಂಟ್. ಒಬ್ಬ ಮಾತ್ರ ನಮ್ಮ ಸ್ಟೂಡೆಂಟ್ ಅಲ್ಲ, ಅದು ಒಬ್ಬ ಮಾತ್ರ ನಮ್ಮ ಪೂಜಾರಿ ಅಲ್ಲ, ಒಳ್ಳೆ ಒಬ್ರು ಇದು ತಗೊಂಡವ್ರು 1 ಫ್ಲಾಟ್ ತಗೊಂಡವ್ರು. ಬಟ್ ಅವ್ರು ನಮ್ಗೆ 7 ವರ್ಷದ 8 ವರ್ಷದ ಫಾಲೋ ಮಾಡ್ತಾರೆ. ತುಂಬಾ ಜನ ಅವ್ರು ಹೇಳಿದ್ದಾರೆ BTA ಮೆಂಬರ್ ಆಗಿ. ಎಲ್ಲರೂ ಬಿಲ್ಡಿಂಗ್ ಅವರೆಲ್ಲ BTA ಮೆಂಬರ್. 15 ದಿನದ ಹಿಂದೆ ಬಂದ್ಬಿಟ್ಟು, ಸರ್ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ನನಗೆ 53 ವರ್ಷ, ಇವಾಗ 8 ವರ್ಷ ವೇಸ್ಟ್ ಮಾಡ್ಕೊಂಡಿದ್ದೀನಿ, ನೀವು ಎಷ್ಟಾದ್ರೂ ಚಾರ್ಜ್ ಮಾಡಿ ನನಗೆ VIP ಟ್ರೈನಿಂಗ್ ಕೊಡಿ ಅಂತ ಕೂತ್ಕೊಂಡಿದ್ದೀನಿ. ಸೊ ನಾವು ಏನ್ ಮಾಡ್ತೀವೋ ಆ ಇಕೋ ಸಿಸ್ಟಮ್ನ ಬಳಸಬೇಕಂದ್ರೆ ಎಲ್ಲ ಕಡೆ ಅದನ್ನ ಯೂಸ್ ಮಾಡಿ, ಡಿಜಿಟಲ್ ಇಕೋ ಸಿಸ್ಟಮ್. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಏನು ಮಾತಾಡ್ತಾ ಇದ್ದಾರೆ, ಯಾರು ಏನು ಮಾತಾಡ್ತಾ ಇದ್ದಾರೆ, ನಾಟ್ ಓನ್ಲಿ ದೇರ್ ನೇಮ್, ದೇರ್ ಪ್ಲೇಸ್, ಅವ್ರು ಎಲ್ಲಿಂದ ಬಂದಿದ್ದಾರೆ ಏನು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸೈಕಾಲಜಿ ಆಲ್ಸೋ ಬಿಹೈಂಡ್. ರೆಡಿ? ಕಾಲು ಹೋಗ್ತಾ ಇದೆಯಾ? ಇಲ್ಲ. ತಿಂಡಿ ತಿಂದಿದ್ದೀರಾ? ಆಮೇಲೆ ಆ ಸಲ ತಿಂಡಿ ಸ್ಕೂಲಲ್ಲಿ ಯಾರು ಮಾತಾಡ್ತಿರ್ಬೇಕಾದ್ರೆ ಮೈಂಡ್ ಎಲ್ಲೋ ಮೈಂಡ್ ಕಂಟ್ರೋಲ್ ಮಾಡಿದ್ರೆ ಹೇಳ್ಕೊಡ್ತೀನಿ. ಮೈಂಡ್ ಡೈವರ್ಟ್ ಆಗ್ತಾ ಇದೆ. ನೀವು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವು ಹೆಂಗ್ ಹೇಳ್ಬೇಕು ಅಂತಂದ್ರೆ ಅದೇ ಬರ್ತಾ ಇದೆ. ನಾನೇನೇನ್ ಹೇಳ್ಬೇಕು, ನಾನೇನೇನ್ ಹೇಳ್ಬೇಕು ನಿಮ್ಮ ಮೈಂಡ್ ನೀವು ಹೇಳ್ಬೇಕು. ಓಕೆ, ಇವ್ರು ಸುರೇಶ್ ಹೇಳ್ತಾ ಇದ್ದಾರೆ, ಸುರೇಶ್ ಮಣ್ಣು ಹೇಳ್ತಾ ಇದ್ದಾರೆ, ದಾವಣಗೆರೆ ಅವರು KTM ಇದ್ರು, ವಿಂಗ್ ವರ್ಕ್ ಮಾಡಿದ್ರು, ಆಮೇಲೆ ಅವ್ರಿಗೆ ಒಂದು ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ರು, ಡಾಕ್ಟರ್ಗಳು ಅದಾದ್ಮೇಲಿಂದ ಎಲ್ಲ ಬಿಸ್ನೆಸ್ ಜಾಸ್ತಿ ಆಯಿತು. ಓಕೆ, ಎಸ್ BNI ಜಾಯ್ನ್ ಆಗಿದೆ. ಸೊ ಇವಾಗ ಕೀಪ್ ಟೆಲಿಂಗ್, ಅವ್ರು ಹೇಳಿದ್ರೆ ವಾಪಸ್ ಒಳಗಡೆ ನಾವು ಹೇಳಬೇಕು. ನಮ್ಮ ಮೈಂಡ್ ಹೊರಗಡೆ ಹೋಗೋದನ್ನ ವಾಪಸ್ ಮುಂದೆ ಹೇಳಬೇಕು, ಅವ್ರು ಹೇಳಿದ್ದನ್ನ ಹೇಳಬೇಕು, ನಮ್ಮ ಮೊದಲೇ ಹೇಳ್ಕೊಬೇಕು. ಡನ್? ಎಸ್ ಸರ್. ಎಕ್ಸಲೆಂಟ್ ಮಾರ್ನಿಂಗ್. ನನ್ನ ಹೆಸರು ರಮಣೇಶ್ ಪಟೇಲ್. ರಮಣೇಶ್ ಪಟೇಲ್. ಟ್ರಾನ್ಸ್ಫಾರ್ಮೇಶನ್ ನನಗೂ ಬಂದಿರಲಿಲ್ಲ, ಅದಕ್ಕೆ ನಾನು 2 ಸಲ ಹೆಸರು
ನಮ್ದು ಟರ್ನ್ ಬಂದ್ಬಿಟ್ಟು 45 to 50 lakh rupees per year. ಸೊ ನಾವು ಬೇಸಿಕಲಿ ಇವಾಗೆಲ್ಲ ನಾವು P2P ಮಾಡ್ತಾ ಇರೋದು. ಟೋಟಲ್ ಪ್ರೊಡಕ್ಷನ್ ಎಲ್ಲ ನಮ್ಮದು ಚೆನ್ನೈ ಸೇಲ್ ಆಗುತ್ತೆ. ಸೊ ಇವಾಗ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ನಾನು BTA ನೋಡ್ತಾ ಇರೋದು ಆಲ್ಮೋಸ್ಟ್ 1.5 year ಇಲ್ಲ ಆಯಿತು. ನಿಮಗೂ ಅನುಮಾನಕ್ಕೆ ನಾನು ಡೈಲಿ ನೋಡ್ತೀನಿ. ಒಂದಿನ ನೋಡಿಲ್ಲ ನಿದ್ದೆ ಬರಲ್ಲ. ನಾನಂತೂ ಕನ್ಫರ್ಮ್ ಡೈಲಿ ನೋಡ್ತೀನಿ. ನೀವು ಏನಾದ್ರು ಹೇಳಿ ಅದು ಬೇಕಾದ್ರೆ ರಿಪೀಟೇ ಬರಲಿ ಅನ್ಸತ್ತೆ, ಅದನ್ನೇ ನೋಡ್ತೀನಿ ನಾನು. ಸೊ ನಾನು ನೀವು ನೋಡ್ಬಿಟ್ಟು ಒಂದು ಇನ್ಸ್ಪೈರ್ ಆಗ್ಬಿಟ್ಟು ಆಮೇಲೆ ನೀವು ಕಾಲ್ ಮಾಡಿದೆ. ನೀವು ಅಂಜನಾನಗರ ಅಮೃತ ಮ್ಯಾಮ್ ಕಾಂಟ್ಯಾಕ್ಟ್ ಮಾಡಿ ಅಂದರೆ ನಾನು ಮ್ಯಾಮ್ ಹತ್ರ ಹೋಗಿ ಮಾತಾಡಿದೆ. ಬಟ್ ಆದರೂ ನನಗೆ ಜಾಯ್ನ್ ಆಗಬೇಕು ಅಂತ ನನಗೆ ಒಂಚೂರು ಹಿಂದೆ ಮುಂದೆ ಆಗಿದೆ. ಯಾಕಂದರೆ ನಾನು ಆಲ್ಮೋಸ್ಟ್ ನಾನು ಬೇರೆ ಕಡೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 15-20 ಲಕ್ಷ ಲಾಸ್ ಮಾಡ್ಕೊಂಡೆ. ಈಗ ಇದಿರ್ಬೋದು, ಜಸ್ಟ್ ಡೈಲ್ ಇರ್ಬೋದು, ಇಲ್ಲ ಇಂಡಿಯಾ ಅಂತ ಒಂದಿದೆ ಅದ್ರಲ್ಲಿ ಮಾಡಿದೆ, ಇಂಡಿಯಾ ಮಾರ್ಟು, ಅದಕ್ಕೆಲ್ಲ ಅಮೌಂಟ್ ಹಾಕಿ ನಾನು ಆಲ್ಮೋಸ್ಟ್ ಎಲ್ಲ ಕಳ್ಕೊಂಡೆ. ಸೊ ಇದೆಲ್ಲ ವಿಷಯ ನಮ್ಮಪ್ಪ ನನಗೆ ಸರಿಯಾಗಿ ಬೈದಿದ್ರು. ಏನಕ್ಕೂ ಲೈಫ್ ಎಲ್ಲ ಫುಲ್ ಲಾಸ್ ಮಾಡ್ಕೊಂಡು ನೀವು ಎಲ್ಲ ಪ್ರಾಫಿಟ್ ಎಲ್ಲ ಕಳ್ಕೊಂಡ್ಬಿಟ್ಟು ಎಷ್ಟು ವರ್ಷ ದುಡ್ಡಿದೆಲ್ಲ ಅಂದ್ಬಿಟ್ಟು. ಸೊ ಅದಕ್ಕೆ ನಮ್ಮ ತಂದೆಯವರಿಗೆ ಒಂದು ಚಾಲೆಂಜ್ ಮಾಡಿಬಿಟ್ಟು ನನಗೆ 6 ತಿಂಗಳು ಟೈಮ್ ಕೊಡಿ, 25 ಲಕ್ಷ ನಿಮ್ಗೆ ನಾನು ರಿಟರ್ನ್ ಕೊಡ್ತೀನಿ ಅಂದ್ಬಿಟ್ಟು ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಹೆಸರು ನಾನು ಲೇಟ್ ಆಗ್ತದೆ. ಅವ್ರ ಹೆಸರು ಅವರು ಮನು ಸರ್ ದಾವಣಗೆರೆಯಿಂದ, ಇವರು ಸುರೇಶ್ ಸರ್ ಊರು ಮಾಡ್ಕೊಂಡೆ. ನಾನು ಇಲ್ಲ, ಬಸವರಾಜ್ ಗೊತ್ತು ನನಗೆ. ನೀವು ಹೇಳಂಗೆ ಯಾರು ಸಪೋರ್ಟ್ ಮಾಡಂಗಿಲ್ಲ, ಯಾರು ಸಪೋರ್ಟ್ ಮಾಡ್ತಾರೆ. ಒಂದು ತಿಂಗಳು ಆಫೀಸಲ್ಲಿ ಕೆಲಸ ಮಾಡ್ಬೇಕು. ಸಪೋರ್ಟ್ ಮೈ ತಗೊಂಡ್ಬಿಟ್ರು ಬಸ್ ನಾನು ಕೊಟ್ಬಿಡಿ ಸರ್. ಹಾಯ್ ಸರ್, ನಾನು ಮಾತಾಡೋದು ನನಗೆ ಗೊತ್ತಿಲ್ಲ, ಬಟ್ ಇರೋ ನಿಮ್ ಪರಿಚಯ, ನಿಮ್ಮ ಹೆಸರು, ಯಾವ್ರು, ಏನ್ ಬಿಸ್ನೆಸ್, ಎಷ್ಟು ವರ್ಷ ಬಿಸ್ನೆಸ್ ಅಲ್ಲಿ ಇದ್ದೀರಾ, BTA ಯಾವಾಗ ಜಾಯ್ನ್ ಆದ್ರೆ, ಏನ್ ಇಷ್ಟ ಆಯ್ತು BTA ನಲ್ಲಿ, ಈಗ ನೀವು ಏನ್ ದೊಡ್ಡ ಕನ್ಸು ಇಟ್ಕೊಂಡಿದ್ದೀರಾ? ಇಷ್ಟೇ ಸಿಂಪಲ್ ಎಲ್ರಿಗೂ. ಅಷ್ಟೇ 2 ನಿಮಿಷ ಮುಗಿಸ್ಬೇಕಷ್ಟೇ. ತುಂಬಾ ಟೈಮ್ ತಗೊಂಡಾಗ ನಿಮ್ಗೆ ತುಂಬಾ ಬಿಸಿರ್ತೀನಿ ನಿಮಗೆ. ಸರ್, ನನ್ನ ಹೆಸರು ನಂದೀಶ್ ಕುಮಾರ್, ಬ್ಯಾಂಗ್ಳೂರು. ಹಾಯ್ ನಂದೀಶ್. ನಾನು ಮೊದಲು ನನ್ನ SLC ಅಷ್ಟೇ ಓದಿರೋದು, ಫೇಲ್. ಆಮೇಲೆ ಪಾಸ್ ಮಾಡಿಕೊಂಡೆ. ಆಮೇಲೆ ನಾನು ಜಾಬ್ಗೆ ಹೋದೆ. ಜಾಬು 2 months 700 rupees ಸ್ಯಾಲ್ರಿ ಕೊಡ್ತಿದ್ರು. 3 monthsಗೆ ಕ್ವಿಟ್ ಮಾಡಿದೆ. ತಿರ್ಗಿ ಸೇಲ್ಸ್ ಮಾರ್ಕೆಟಿಂಗ್ ಸೇರ್ಕೊಂಡೆ. 20,000 ಆಫ್ಟರ್ 3 monthsಗೆ 20,000 ಸ್ಯಾಲ್ರಿ ಬರ್ತಿತ್ತು. ಮನೇಲಿ 22 yearsಗೆ ತರಲೆ ಮದುವೆ ಮಾಡಿದ್ರು. ಅಷ್ಟೊತ್ತಿಗೆ ಮದುವೆ ಆಗೋ ಟೈಮ್ಗೆ ನಾನು ಜಾಬ್ ಕ್ವಿಟ್ ಮಾಡಿದೆ. ನಾನು ಜಾಬಲ್ಲಿದ್ದರೆ ಅದು ಲೈಫ್ ನಾಟ್ ದಿಸ್, ನಾನು ಬೇರೆ ಪ್ರಿನ್ಸಿಪಲ್ ಬೇರೆ ಆಸೆಗಳು ಜಾಸ್ತಿ ಐತೆ ನನಗೆ ಅಂತ ಜಾಬ್ ಕ್ವಿಟ್ ಮಾಡಿ ಜಾಬಲ್ಲಿ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದೆ. ರೋಡಲ್ಲಿ ಕೂತ್ಕೊಂಡು ರೋಡಲ್ಲಿ ಅಲ್ಲಿ ಹಾಗೆ ಆಫೀಸ್ ಮಾಡಿಕೊಂಡು ಹಾಗೆ ಮಾಡ್ಕೊಂಡು ಬೆಳೆದೆ. ರಿಯಲ್ ಎಸ್ಟೇಟಲ್ಲಿ ಹಾಗೆ ಡೆವಲಪರ್ ಆದೆ. ಲೇಔಟ್ಗಳನ್ನೆಲ್ಲ ಮಾಡಿದೆ. ಒಂದು 2-3 ಲೇಔಟ್ ಮಾಡಿದೆ. ಲೇಔಟ್ ಮಾಡ್ತಾ ಅದು ಅದೇ ಟೈಮ್ಗೆ ಡಿಮಾನಿಸ್ಟ್ರೇಷನ್ ದುಡ್ಡು ಪ್ರಾಬ್ಲಮ್ ಆಯಿತು. ಆವಾಗ 1-2 ವರ್ಷ ಲಾಸ್ ಆಯಿತು. ತಿರ್ಗಾ ಅದಾಯ್ತಿದ್ದಾಗ ಇದು ನೋಡ್ಕೊಳ್ಳೋಣ, ಇನ್ನೊಂದು ಸೇವಿಂಗ್ ಕಂಪ್ನೀಸಾಗಿ ಏನೋ ಮಾಡೋಣ ಅಂದ್ಬಿಟ್ಟು ಇಂಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಎಲ್ಲ ಪಾಸ್ ಆಗೋ ಟೈಮಿಗೆ ಕೊರೋನಾ ಬಂತು. ಕೊರೋನಾ ಬಂದಾಗ ಒಂದು 3-4 CL ಲಾಸ್ ಆಯಿತು. ತಿರ್ಗಾ ಬಿಗಿನ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು BTA ನೋಡಿದ್ದು 2 months ಆಯಿತು ಅಷ್ಟೇ ಇರ್ಬೋದು. ಇನ್ನೇನು ನೋಡಿಲ್ಲ. ನೋಡಿದ್ರೆ ಒಂದು 2 ಟೈಮ್ ನೋಡಿದ್ದು ಅಷ್ಟೇ. ನಾನು ಏನೋ ಮಾಡಬೇಕು, ನಾನು ಒಂದರಲ್ಲೇ ಮಾಡಬೇಕು, ಒಂದನ್ನೇ ದುಡ್ಡು ಮಾಡಬೇಕು ಅನ್ನೋದಿಲ್ಲ. ನನಗೆ ಬೇರೆ ಬೇರೆ ಥರನೂ ಇರಬೇಕು. ಅದೇ ನಾನು ಗೊತ್ತಿದ್ರು ಅದು ದುಡ್ಡು ಆಗ್ತಾ ಇರಬೇಕಲ್ಲಿ. ನಾನು ದುಡ್ಡು ಅದು ಮಾಡ್ತಾ ಇದ್ದೀನಿ, ಅದು ಬಿಟ್ಟು ಬರೀ ವೇಸ್ಟ್ ಮಾಡ್ತಾಯಿದ್ದೀನಿ. ದೇಶ ವಿದೇಶ ಸುತ್ತಬೇಕು ಅನ್ನೋದು ಆಸೆ ಓಡಾಡ್ತಾನೆ ಇರ್ತೀನಿ. 7 days ಹೋಗ್ತಾರೆ. ಬೇರೆ ಎಲ್ಲ ಬೇರೆ ಕಂಪ್ನಿ ಬೇರೆ ಏನಾರ ಹೊಸತನದ್ದು ಏನಾರ ಮಾಡಬೇಕು, ಯುನೀಕ್ ಆಗಿರಬೇಕು ಅನ್ನೋದನ್ನ ಮಾಡಬೇಕು ಅನ್ನೋದು ನನ್ನ ಆಸೆ. ಅಮೌಂಟು ಒಂದು 100 crores ಈಗ ಪ್ರೆಸೆಂಟ್ ಏನ್ ಮಾಡ್ತಾ ಇರೋದು? ರಿಯಲ್ ಎಸ್ಟೇಟ್ ಲೇಔಟ್ ಅಥವಾ ಬೈ ಅಂಡ್ ಸೆಲ್ಲಿಂಗ್? ಬೈ ಅಂಡ್ ಸೆಲ್ಲಿಂಗ್. ಯಾವ ಏರಿಯಾ? ಕೆಂಪೇಗೌಡ BDS. ವೆರಿ ನೈಸ್. ಸೊ ಹೆಸರುಗಳೇ ನಿಮ್ಮ ಹಿಂದೆ ಮಾತಾಡೋದ್ರ ಹೆಸರು ಪಟೇಲ್. ಏನ್ ಪಟೇಲ್? ಮಣಿ ಪಟೇಲ್. ಮನಿ ಪಟೇಲ್ ಮಾಮೂಲು. ಏನ್ ಬಿಸ್ನೆಸ್? ಅದು ಟಿಂಬರ್. ಥ್ಯಾಂಕ್ ಯು. ಮಾತಾಡ್ತಾರೆ ಸೈಲೆಂಟ್ ಆಗಿ ಇಟ್ಕೊಂಡಿದ್ದಾರೆ. ನನ್ನ ಹೆಸರು ದೀಪಿಕಾ. ಒಬ್ಬ ಸರ್, ಅದು ಯಾರು ಹೇಳಿಲ್ಲ,
ಬಿ ಟಿ ಸಿ ಜಾಯಿನ್ ಆಗಿ 2 ಮಂತ್ಸ್ ಆಗ್ತಾ ಬರ್ತಾ ಇದೆ. ನಾನು ಬಿ ಟಿ ಸಿ ನೋಡಿದ್ದು ಕೂಡ ಅಂದರೆ ನಾನು ಏನು ಮಾಡ್ತಾ ಇರಲಿಲ್ಲ, ಮನೇಲಿ ಹೌಸ್ ವೈಫ್ ಆಗಿದ್ದೀನಿ. 15 ಇಯರ್ಸ್ ಇಂದ ನಾನು ಮಕ್ಕಳು ಸಣ್ಣ ಚಿಕ್ಕವರಿಗೂ ನೋಡ್ಕೊಳ್ತಾ ಇವಾಗ ಮಗಳು 10th ಬರೆದಿದ್ದಾರೆ. ಸೊ ಹಾಗಾಗಿ ಮಗನು ಕೂಡ 5th ಸ್ಟ್ಯಾಂಡರ್ಡ್ ಹಾಸ್ಟೆಲಲ್ಲಿ ಹಾಕ್ಕೊಂಡಿದ್ದೆ. ಸೊ ಇವಾಗ ಸ್ವಲ್ಪ ಫ್ರೀ ಇದೆ. ಸೊ ಹಾಗಾಗಿ ಏನಾರು ಮಾಡಬೇಕು ಅಂತ ಇದ್ದಿದ್ದು. ಯಾಕೆಂದರೆ ಮನೆಯಲ್ಲಿ ಗೊತ್ತಿರಲಿಲ್ಲ ಮಾಡೋದಿತ್ತು, ಬೇಡ ಮನೆಯಲ್ಲಿ. ಬಟ್ ಈಗ ನನಗೇನೋ ಒಂದು ಮಾಡಬೇಕು ಅನ್ನೋದು ಒಂದು ಕನಸಿತ್ತು. ಸೊ ಹಂಗಾಗಿ ಮನೆಯಲ್ಲೇ ಸ್ಟಾರ್ಟ್ ಮಾಡೋದು, ಮನೆಯಲ್ಲೇ ಮಾಡೋದಾದರೆ ಓಕೆ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಸೊ ಹಾಗಾಗಿ ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಬಿ ಟಿ ಸಿ ಹ್ಯಾಡ್ ಬರ್ತಾ ಇತ್ತು, ಹ್ಯಾಡ್ ಬರ್ತಾ ಇತ್ತು, ಅದು ನೋಡ್ತಾ ಇದ್ದೆ ನಾನು. ಸೊ ನಾನು 2-3 ಡೇಸ್ ಸ್ಟಾರ್ಟ್ ಮಾಡಿ 2-3 ಡೇಸಿಗೆ ನಾನು ಇದಕ್ಕೆ ಜಾಯ್ನ್ ಆದೆ. ನಾನು ಜಾಯ್ನ್ ಆಗಿ ಇವಾಗ 2 ಮಂತ್ಸ್ ಆಗ್ತಾ ಬರ್ತಾ ಇದೆ. ನನಗೆ ಆ್ಯಕ್ಚುಲಿ ಮನೆಯಲ್ಲೇ ಇವಾಗ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನನಗೂ ಡ್ರೀಮ್ ಇರೋದು, ನಾನಿವಾಗ ಮಹಾರಾಜನಗರದಲ್ಲಿ ನಲ್ಲೇ ಇವಾಗ ಹೆಂಗೆ ಸುದರ್ಶನ್ ಸ್ಟೋರ್ ಆಗಿದೆ. ಸೊ ಅದೇ ಥರ ನನಗೂ ಒಂದು ಶ್ರೀಹರಿ ಕಲೆಕ್ಷನ್ ಅಂತ ನಮಗೂ ಅದೇ ಥರ ದೊಡ್ಡ ಸ್ಟೋರ್ ಹಾಕಬೇಕು, ಅಲ್ಲಿ ಒಂದು 45 ಜನ ಕೆಲಸ ಮಾಡಬೇಕು, ಅದು ಕನಸು. ರೈಟ್, ಆಲ್ ದ ಬೆಸ್ಟ್. ಇವರು ಮನು ಸರ್, ದಾವಣಗೆರೆಯಿಂದ, ಅವರು ಸುರೇಶ್ ಸರ್, ಇವರು ಜಗದೀಶ್ ಸರ್. ಯಾರು ಜಗದೀಶ್? ಜಗದೀಶ್ ಸರ್. ಜಗದೀಶ್ ನಗರ ಏನ್ ಬಿಸ್ನೆಸ್ ಅವರು? ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್, ಎಲ್ಲಿ ರಿಯಲ್ ಎಸ್ಟೇಟ್? ಇಲ್ಲ ಕೆತ್ತೊಳಗೆ. ಹೆಸರು 3 ಸತಿ ಹೇಳ್ಬೇಕು. ಏನ್ ಹೇಳ್ಬೇಕು? 3 times. 3 ಟೈಮ್ಸ್. ಯಾಕಂದ್ರೆ ಎಷ್ಟೊಂದ್ ಸತಿ ನಮ್ಮ ಕಸ್ಟಮರ್ ನಮ್ಮ ಹೆಸರು ಮರ್ತೋಗ್ಬಿಟ್ಟು ನಮ್ಗೆ ದುಡ್ಡು ಬರಲ್ಲ, ಗೊತ್ತಾ ನಿಮ್ಗೆ? ಹೌದು. ಸೊ ಯು ಹ್ಯಾವ್ ಟು ಸೇ 2-3 ಟೈಮ್ಸ್ ಯುವರ್ ನೇಮ್ ವೆರಿ ಎಫೆಕ್ಟಿವ್. ಓಕೆ, ನೆಕ್ಸ್ಟ್ ಮೈಸೂರು ಅವರು ಯಾರು? ಅವ್ರ ಆಪಿಲ್ ಡೇಟಾ ಸೊ ಇವ್ರ ಹೆಸರು ದೀಪಿಕಾ. ಏನ್ ಬಿಸ್ನೆಸ್? ಸಾರಿ ಶ್ರೀಹರಿ ಕಲೆಕ್ಷನ್ಸ್. All right. Now please take your seat.